ನಮಸ್ಕಾರ ರೀ ಎಲ್ಲ ಸೌಕಾರ ಮಂದಿ ಎಲ್ಲರೂ ಹೆಂಗದಿರಿ? ನಾವಂತ ಆರಾಮದಿ ನೋಡ್ರಿ. ನೀವು ಆರಾಮದಿರ ಅನ್ಕೋತೀನಿ. ಬರ್ರಿ ಇವತ್ತಿನ ಬ್ಲಾಗ್ನಲ್ಲಿ ಏನೇನು ಆಗ್ತದೆ ಅಂತ ತೋರಿಸ್ತೀನಿ. ಮೊದಲನೇ ಸಾರಿ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿದ್ರಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಆಲ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿರಿ. ಹಾಗೆ ವಿಡಿಯೋನ ಸ್ಕಿಪ್ ಮಾಡಲಾರ್ದೆ ನೋಡಿರಿ, ಸಪೋರ್ಟ್ ಮಾಡಿರಿ. ನಾವು ಇವತ್ತು ಸ್ಕೂಲ್ಗೆ ಅಡ್ಮಿಷನ್ ಮಾಡಕ್ಕೆ ಹೊಂಟಿವಿ. ನಮ್ಮ ಸಂಸ್ಕೃತಿ 7ನೇ ವರ್ಷ ಚಾಲ್ತಿ ಆಯಿತು. ಹೋದ ವರ್ಷ ಹೋಗಿದ್ವಿ, ಅವರು ಈ ಸಾರಿ ಬೇಡ ಮುಂದಿನ ವರ್ಷ ಹತ್ಸಾಕತ್ತರ ಅಂತ ವಾಪಸ್ ಕಳಿಸ್ಬಿಟ್ರು. ನಮ್ಮ ಅಭಿನೂ ತಯಾರಾಗ್ಯಾನ ನೋಡ್ರಿ ನನ್ನ ಜೊತೆ ಬರೋದಕ್ಕೆ. ಹತ್ರ ಇಲ್ಲ ನೀನು ಹೋಗ್ತಿ ಸಾಲಿಗೆ? ನಿನಗೂ ಹಚ್ಚಮ್ಮ ಸಾಲಿಗೆ. ಅಂಗನವಾಡಿ ಎಲ್ಲ ಸೈನ್ ಅಂದಾನ. ಇನ್ನು ಅಂಗನವಾಡಿ ತಗೊಂಡು ಮಾಡಾಕ ಆಧಾರ್ ಕಾರ್ಡ್ ಜೆರಾಕ್ಸ್ ಬೇಕ್ರಿ ಮಗುವಿಂದು. ಆಮೇಲೆ ತಂದೆ ತಾಯಿದು ಆಧಾರ್ ಕಾರ್ಡ್, ಇನ್ಕಮ್ ಕಾಸ್ಟ್ ಇದ್ರೆ ಒಯ್ಬೋದು. ಇನ್ಕಮ್ ಕಾಸ್ಟ್ ಇರಲಿಲ್ಲ ಅಂದ್ರೆ ನಡೀತೈತಿ. SC ST ಇದ್ರೆ ಇನ್ಕಮ್ ಕಾಸ್ಟ್ ಬೇಕಾಗ್ತದೆ ಅನಿಸ್ತೈತಿ. ನಮಗೆ ಇನ್ಕಮ್ ಕಾಸ್ಟ್ ಹತ್ತಂಗಿಲ್ಲ, ಹಂಗಾಗಿ ಇನ್ಕಮ್ ಕಾಸ್ಟ್ ತೊಗೊಳ್ಳಿಲ್ಲ. ಆಮೇಲೆ ಜನ್ಮ ದಾಖಲೆ ಏನಿರ್ತೈತಲ್ಲ ಅದ್ರಾಗೂ ಮತ್ತು ಆಧಾರ್ ಕಾರ್ಡ್ನಾಗೂ ಸೇಮ್ ಇರಬೇಕು. ಡೇಟ್ ಆಫ್ ಬರ್ತ್ ಮತ್ತು ಹೆಸರು ಎಲ್ಲ ಬರೋಬ್ಬರಿನೇ ಇತ್ತು. ಡೇಟ್ ಆಫ್ ಬರ್ತ್ ಹೆಸರು. ಅಡ್ಮಿಷನ್ 1ನೇ ಕ್ಲಾಸಿಗೆ ಮಾಡಿದ್ವಿ. ಬಟ್ಟೆ ಮತ್ತು ಬುಕ್ಕ ಇನ್ನೊಮ್ಮೆ ಕೊಡ್ತೀನಿ ಅಂತ ಹೇಳಿದ್ರು. ಸಂಸ್ಕೃತಿ ಇನ್ನು ಮುಂದೆ 1ನೇ ಕ್ಲಾಸ್ 7ನೇ ವರ್ಷ ಚಾಲೂ ಆಯ್ತು ನೋಡ್ರಿ ಹುಡುಗಿಗೀಗ. ಕಿತ್ತಮ್ಮಿದು ಕೆಳಗೆ ಇಳಿಸ್ತೀನಿ ಅಂದ್ರೆ ಒಂದು ಸ್ವಲ್ಪ. ತುಳಸಿ ಗಿಡ ಯಾಕೋ ಏನೋ ಒಂದು ಸ್ವಲ್ಪ ದಿನ ಆಯಿತು ಪೂರ ಒಣಗಿ ಬಿಟ್ಟದ್ರಿ. ಭಾಳ ದಿನ ಆಯ್ತು ಅದು ಕಿತ್ತಿ ಬೇರೆದು ಹಚ್ಬೇಕು ಅಂದ್ಕೊಂಡಿದ್ವಿ. ಈ ಶುಕ್ರವಾರ ದಿನ ಅದು ಕಿತ್ತಬಾರ್ದು, ಮತ್ತು ಏನಾರ ಒಂದು ಕಾರಣಾಂತರಗಳಿಂದ ಕಿತ್ತೋದಾಗಲಿಲ್ಲ. ಪೂರ ಒಣಗಿ ನಿಂತು ಬಿಟ್ಟೈತಿ. ಹಾಗಾಗಿ ಅದನ್ನು ತೆಗೆದು ಮತ್ತು ಬೇರೆದು ಹಚ್ಚಿದ್ರೈತೇಳಿ. ಮನೆ ಮುಂದೆ ರಗಡೆ ಎದ್ದವು, ಅಂದ್ರೆ ಎಲ್ಲ ಕಡೆ ಅಂಗಳ ತುಂಬ ಎಲ್ಲ ತುಳಸಿ ಗಿಡನ ಆಗಿ ಅದಾವು. ಅದ್ರ ಕಿತ್ತು ಹಚ್ಚೋದಾಗಿರಲಿಲ್ಲ. ಈಗ ಅದು ಕಿತ್ಕಂದ್ರೆ ಬೇರೆದು ಹಚ್ಚಿದ್ರೈತೇಳಿ ಅದು ತೆಗಿಲತ್ತೀನಿ ನೋಡ್ರಿ. ಬಾ ತುಳಸಿ ಗಿಡ ಎಷ್ಟು ದಿನ ಆಯಿತು ಒಣಗ್ಯದ, ಏನಾಗ್ಯದನ ಹಚ್ಚಿಬಿಡಮ್ ಇವತ್ತು ಬೇರೆ. ಇದೇ ಸ್ವಲ್ಪ ದೊಡ್ಡದೈತೆ ಎಲ್ಲಂಗಿಂತ. ನಮ್ಮ ಹತ್ತದ ಇಲ್ಲ ಇರುತ್ತೆ. ಹತ್ತಲಿಲ್ಲ ಅಂದ್ರೆ ಮತ್ತೆ ಬೇರೆ ಹಚ್ಚ ಮತ್ತಪ್ಪ. ನೀರು ತೊಗೊಂಬಾಪಿ. ನಿಂದ್ರಿ. ಸ್ವಲ್ಪ ಹಾಕಿ ನೀರು ಹಾಕು ಇನ್ನೊಂದು ಸರು ಹಾಕ್ಲೇ ಅಬ್ಯಾ. ಅದು ಹೀಗೆ ಮಾರಿ ಬಾಡ್ಸ್ಯದಲ್ಲ. ಇನ್ನೊಂದು ಸ್ವಲ್ಪ ಈ ಕೈಗಿಟ್ಟು ಹಾಕು. ಆಮೇಲೆ ತುಳಸಿ ಗಿಡನ ಒಂಟ ಹಚ್ಬಾರ್ದಂತ, ಒಂದೇ ಹಚ್ಚಬಾರ್ದು, ಜೋಡಿಲಿ ಹಚ್ಬೇಕಂತ. ಆಮೇಲೆ ನಮ್ಮ ಸಂಸ್ಕೃತಿ ಅಥವಾ ಜಾಹ್ನವಿ ಕೈಲೇ ಒಂದು ಹಚ್ಚಿದ್ರೈತಂತೇಳಿ ಬರೀ ಒಂದಷ್ಟೇ ಹಚ್ಚಿಸ್ದೆ. ಯಾವಾಗಲೂ ಜೋಡಿ ಇರಬೇಕಂತ ತುಳಸಿ ಗಿಡನೂ. ಕಡೆ ಬ್ಲೌಸ್ ಪೀಸ್ಗಳು ಹರಡ್ಕೊಂಡಿಟ್ಟು ನೋಡ್ರಿ. ಉಳಿದಿದ್ದ ಅರಿಬಿ ಐತಿದ್ದು ಬ್ಲೌಸ್ ಹೊಲ್ದು ಇದಿಷ್ಟು ಬ್ಲೌಸ್ ಪೀಸ್ ಉಳಿದಿದ್ದದ. ಒಂದು ತುಕಡಿ ಅದು ಉಳ್ದವು. ಅವು ಜೋಡಿಸ್ಕಂದ್ರೆ ಒಂದು ಕುಂಚಿಗೆ ಹೊಲಿಬೇಕಂತೇಳಿ ತೊಗೊಂಡ್ಕೊತೀನಿ. ನಮ್ಮ ಅದಿ ಒಂದೇ ಸಮಯ ಅಳಕ್ಕೆ ಚಾಲು ಮಾಡಿಬಿಟ್ಟ. ನಂಗೆ ಯಾಕೆ ತೊಗೊಂಡಿದ್ದೆಲ್ಲ ಹೊಲಿಬೇಡ ಅಂತೇಳಿ. ಅವನಿಗೆ ಬೇಕಂತ ಆಟ ಆಡೋಕೆ ಕತ್ರಿ ಕೊಡೋಣ ಆತನ. ಒಂದು ಸ್ವಲ್ಪ ಇದು ಗುಲಾಬಿ ಕಲರ್ ಇದೆಲ್ಲ ಇದು ಚಂದ ಅನಿಸ್ತದೆ ಅಂತ ತೊಗೊಂಡಿನಿ. ನೀಲಿ ಕಲರ್ ಏನು ಬ್ಲೌಸ್ ಪೀಸ್ ಐತಲ್ಲ ಅದು ಸ್ವಲ್ಪ ದೊಡ್ಡದಿಲ್ರಿ, ಭಾಳ ಸಣ್ಣದೈತಿ. ಈ ಲೇಸ್ ಹಚ್ಚಿ ನೀಲಿ ಕಲರ್ದು ಕುಂಚಿಗೆ ಹೊಲಿದ್ರೆ ಮಸ್ತ್ ಅನಿಸಿತ್ತು. ಆದ್ರೆ ಸ್ವಲ್ಪ ಐತಲ್ಲ ಸಾಲಂಗಿಲ್ಲ. ಹಾಗಾಗಿ ಅದು ಯಾವಾಗ್ರಿ ಮತ್ತೆ ಎದಕ್ಕರಿ ಯೂಸ್ ಮಾಡಕ್ಕೆ ಬರ್ತೈತಿ. ಮ್ಯಾಲೆ ಗುಬ್ಬಿ ಥರ ಅದು. ಹಾಗಾಗಿ ಅದನ್ನು ಬಿಟ್ಟು ಇವು 2 ಗುಲಾಬಿ ಕಲರ್ ಇದ್ವಲ್ಲ ಅವೇ ಜೋಡಿಸ್ಕೊಂಡು ತೊಗೊಂಡಿನಿ. ಒಳಗೆ ಮತ್ತು ಹೊರಗೆ 2 ಸೇಮ್ ಆಗ್ತದೆ ಕಲರ. ಬೇರೆ ಬೇರೆ ಅನ್ಸಂಗಿಲ್ಲ ಸೇಮ್ ಇತ್ತಂದ್ರೆ. ಅದಕ್ಕೆ ಮ್ಯಾಗ ಒಂದು ಚೂರು ಕಟ್ ಮಾಡಿಕೊಂಡು ಚೌಕಾಕಾರವಾಗಿ ಗುಬ್ಬಿ ಹಚ್ಚಕ್ಕೆ ನೀಲಿ ಕಲರ್ದು ಮತ್ತು ಗುಲಾಬಿ ಕಲರ್ದು ಕಟ್ ಮಾಡ್ಕೊಂಡು ತೊಗೊಂಡಿನಿ ನೋಡ್ರಿ. ಒಂದು ಬರೀ ಕುಂಚಿಗೆ ಹೊಲಿಯೋ ಸಲುವಾಗಿ ಎಷ್ಟೋ ಥರ ಟೈಮ್ ತೊಗೋತಂದ್ರೆ ಫಸ್ಟ್ ಹೊಲಿಯಾಕತ್ತಿದ್ದೆ. ದಾರ ಬಾಬಿಂದಂದು ಖಾಲಿ ಇತ್ತು. ಆಮೇಲೆ ಬಾಬಿನಲ್ಲಿ ದಾರ ಜಾಯಿಂಟ್ ಮಾಡಿ ಹಾಕಿದೆ. ಆಮೇಲೆ ಸೂಜಿದಲ್ಲಿ ದಾರ ಒಂದು 2-3 ಸಾರಿ ಹಾರು ಹೋಯ್ತು. ಮತ್ತು ಹೊಲಿಯಾಕತ್ತೀನಿ, ನೆನಪಿಲ್ಲ, ಉಲ್ಟಾ ಪಲ್ಟಾ ಹೊಲ್ದು ಬಿಟ್ಟಿದ್ದೆ. ಮತ್ತು ಹೊಳ್ಳಿ ಅದನ್ನು ಎಲ್ಲ ವಾಪಸ್ ಹೊಲ್ದಿದ್ದೆಲ್ಲ ಬಿಚ್ಕಂದ್ರೆ ಮತ್ತು ಹೊಲ್ಕೊಂತ ಕೂತೆ. ಒಂದು 5 ಬೇಡ 10 ನಿಮಿಷದಾಗ ಆಗೋ ಕೆಲಸನ ನಾವು ಅಭಿ ಜೊತೆ ಒಂದು ತಾಸು ಆಗಿ ಹೋಯ್ತು ನೋಡಿರಿ. 1 ತಾಸು 2 ತಾಸು ಆಯಿತು ಬರೀ ಒಂದು ಕುಂಚಿಗೆ ಹೊಲಿಯಾಕ. ಮಕ್ಕಳು ಕೂಡ ಅಂದ್ರೆ ಹಿಂಗೆ ಆಗ್ತೈತಿ ಕೆಲಸ. ಆದರೂ ಚಲೋ ಆಯಿತು, ಕುಂಚಿಗೆ ಹೊಲ್ದಿದ್ದು ಮಸ್ತ್ ಆಯಿತು.
ಇನ್ನೂ ಸ್ವಲ್ಪ ಲೆಂತ್ ಜಾಸ್ತಿ ತೊಗೊಂಡು ನಾನು ಇದು ಮಾಡ್ಬೇಕಂತ ಮಾಡಿದ್ದೆ ನೀಲ್ಗಿ. ಅದರ ಬಟ್ಟೆ ಸ್ವಲ್ಪ ಇತ್ತಲ್ರಿ, ಹಾಗಾಗಿ ಒಂದೇ ಅರ್ಬಿ ಒಳಗೆ ಹಂಡ ಬಂಡ ಆಗಬಾರ್ದಂತ ಒಂದೇ ಅರ್ಬಿ ಒಳಗೆ ಹೊಲಿದೆ ನಾನು. ಹಾಗಾಗಿ ನೀಲ್ಗಿ ಒಳಗೆ ಸ್ವಲ್ಪ ಕಡಿಮೆ ಆಗ್ಯಾವು. ಆದ್ರೆ ಅವನಿಗಂತೂ ಬರಂಗಿಲ್ಲ ಗೊತ್ತೈತಿ, ನಮ್ಮ ತಂಗಿ ಮಗನಿಗೆ ಹೊಲ್ದೀನಿ. ಇದು ಏನಿಲ್ಲ ಅಂದ್ರೆ ಒಂದು 4-5 ತಿಂಗಳು ಕೂಸಿಗೆ ಬರ್ತದೆ ಇದು. ಮತ್ತು ಇನ್ನೂ ಅರ್ಬಿ ಅದಾವೆ, ಅದ್ರಾಗ ಮತ್ತೆ ಬೇರೆ ಬೇರೆ ಹೊಲ್ದ್ರಾಯ್ತು. ಆಮೇಲೆ ತೊಟ್ಲಕ್ಕೆ ಹಾಕುವಾಗ ಹಾಕಬೇಕಾಗ್ತೈತಿ ಹೊಸ ಕುಂಚಿಗೆ. ಆಮೇಲೆ ತೊಟ್ಲಕ್ಕೆ ಕೊಟ್ಟು ಗಂಡನ ಮನೆಗೆ ಕಳಿಸುವಾಗ 4 ಮೂಲಿಗೆ ಕುಂಚಿಗೆ ಹಾಕ್ತಾರೆ. ಆಮೇಲೆ ದೇವ್ರಿಗೆ ಏನಾದರೂ ತೊಟ್ಲ ಕೊಡ್ತಿದ್ದನ್ನ ಆ ತೊಟ್ಲಿಗೂ 4 ಕುಂಚಿಗೆ ಹಾಕಬೇಕು. ಅದನ್ನು ಆಮೇಲೆ ಹೊಲಿತೀನಿ. ಈಗ ಸದ್ಯಕ್ಕಂತೂ ಇಷ್ಟು ಹೊಲ್ದೀನಿ. ಮ್ಯಾಗ ಒಂಚೂರು ಹಂಡ ಬಂಡ ಆಯಿತು. ಮಿಕ್ಸ್ ಕಲರ್ ಆದ್ರೆ ಚಂದ ಅನ್ನಿಸ್ತೇನೆ ಅಂತ ನಾನು ಅಂದ್ಕೊಂಡೆ. ಬಹುಶಃ ನೀಲಿ ಫುಲ್ ಕಲರ್ ಗುಬ್ಬಿ ಹಚ್ಚೋದಿತ್ತು ಅನ್ನಿಸ್ತೈತಿ. ಸ್ವಲ್ಪ ಚೇಂಜ್ ಆಯಿತು. ಇರ್ಲಕ್ಕ ಮತ್ತು ಈ ಸದ್ಯ ಅವ್ನಿಗೆ ಹಾಕೊಳಕ್ಕೆ ಬರೋಂಗಿಲ್ಲ, ಸುಮ್ಮ ಹೊಲ್ದೆ. ಒಂದು ಸ್ವಲ್ಪ ಲೇಸ್ ಇತ್ತು, ಬ್ಲ್ಯಾಕ್ ಕಲರ್ದು ಲೇಸ್ ಹಚ್ಚೀನಿ. ಚಂದ ಅನ್ಸತ್ತದ ನೋಡಿರಿ. ಯಾರ್ಯಾರು ಕುಲಾಯಿ ಕುಂಚಿಗೆ ಮಕ್ಳಿಗೆ ಕಟ್ಟಿರಿ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿರಿ. ಇದು ಹೆಂಗಾಗಿದೆ ಅಂತ ತಿಳಿಸ್ರಿ ನನಗೆ. ಹೊಲ್ದಾನು ಹೊಸ ಜೋಳ ಅದಾವ್ರಿ, ಹಳೆ ಜೋಳ ಎಲ್ಲ ಖಾಲಿ ಅದು. ಹಾಗಾಗಿ ನೋಡಮ್ಮ 4-5 ರೊಟ್ಟಿ ಮಾಡೋದ್ರೈತಂತೇಳಿ ಹಿಟ್ಟು ನಾದ್ಕೊಂಡು ರೊಟ್ಟಿ ಮಾಡತ್ತೀನಿ. ಹಾಗೆ ಒಂದಿಷ್ಟು ಲೈವ್ ವಿಡಿಯೋನು ಮುಗಿಸ್ದೆ. ನಮ್ಮ ಜಾನು ಹೊಸ ಆಗ್ಯದತ್ತಲ್ಲ ಅಂತೇಳಿ ಹಾಗೆ ರೊಟ್ಟಿ ಬಡ್ದೈತೈತೆ, ರೊಟ್ಟಿ ಮಾಡತ್ತೀನಿ. ನಮ್ಮ ಕೈನ ಕರಿಲಡ್ಡಾಗ್ಯದಲ್ಲ ನೋಡಿ. ಕೈದು ರೊಟ್ಟಿ ಮಾಡೋದ್ರಾಗೆ ನಮ್ಮ ಅಭಿ ಅವ್ರ ಅಕ್ಕದರ ಜೊತೆ ಜಗಳ ತೆಗೆದು ದೊಡ್ಡ ಯುದ್ಧನೇ ಸ್ಟಾರ್ಟ್ ಮಾಡಿಬಿಟ್ಟಾನ್ರಿ. ಒಂದೇ ಸುಮ್ಮನೆ ಹಳ್ಳಾಕತ್ತಾನ. ಬೇರೆ ಬಾಟ್ಲಿ ದಿನ ಆಯಿತು. ಯಾಕೋ ಸಿಡಿ ಮಾಡತ್ತಾನ. ನೆಗಡಿ ಬಂದದೋ ಏನಾಗ್ಲಕತ್ತದೋ ಗೊತ್ತಾಗವಲ್ತು. ಕೇಳಿದ್ರೇನು ಹೇಳಂಗಿಲ್ಲಾಗ್ಯಾನ. ನನಗೆ ಒಂದು ಸ್ವಲ್ಪ ಕಾಲು ಮತ್ತು ಕೈ ಬೆಚ್ಚಗೆ ಅನ್ಸಕತ್ತಿತ್ತು. ಹಾಗಾಗಿ ಜ್ವರ ಬರ್ಬೋದು ಅಂದ್ಕೊಂಡು ಒಂದು ಸ್ವಲ್ಪ ಜ್ವರದ ಔಷಧ ಹಾಕೀನಿ. ಈಗ ಒಂದು ಚೂರು ಕಡಿಮೆ ಆಗೈತಿ. ರೊಟ್ಟಿ ಹೆಂಗಾಗ್ಯಾವ ನೋಡ್ರಿ. ರೊಟ್ಟಿ ಅಂತೆಲ್ಲ ಮಾಡೋದೈತ್ರಿ. ಗ್ಯಾಸ್ ರಿಪೇರಿ ಮಾಡಿಸೋದಿತ್ತು, ಆಯಿಗೆ ಕೊಟ್ಟು ಕಳಿಸಿದ್ದೆ ನಾನು. ರಿಪೇರಿ ಮಾಡಿ ಹೊಳ್ಳಿ ತೊಗೊಂಡು ಬಂದಿದ್ಲು. ಆದರೆ ಅದು ಸರಿಯಾಗಿಲ್ಲ. ಅದಕ್ಕೆ ಹೊಳ್ಳಿ ಮತ್ತು ನಾನು ಹೋಗ್ಬೇಕಂತೇಳಿ ತಯಾರಾಗಿ ನೋಡ್ರಿ. ಆವಾಗಲೇ ಬಾ ಅಂತ ಹೇಳಿದ್ರು ಅವರು. ಇನ್ನೊಂದು 4 ರೊಟ್ಟಿ ಮಾಡಿ ಬರ್ತೀನಿ ರೀ ಅಂತ ಹೇಳಿದೆ. ಹಾಗಾಗಿ ಹೊಳ್ಳಿ ವಾಪಸ್ ತೊಗೊಂಡು ಹೊಂಟೀನಿ ರೀ. ಅದು ಒಂದು ಸ್ವಲ್ಪ ಸ್ಲೋ ಆಗಿ ಇಡೋಣ. ಉರಿನೇ ಒಟ್ಟು ನಿಂದ್ರಲಾಗೈತಿ. ಅಂದ್ರೆ ಉರಿ ಹತ್ತತಾ ಇಲ್ಲ. ಉರಿ ಎಲ್ಲ ಇದು ಆರಿ ಬಿಡಾಕತ್ತದ. ಅದರ ಸ್ಮೆಲ್ ಅಂತೂ ಬರತೈತಿ. ಹಾಗಾಗಿ ಮತ್ತು ಒಂದು ಸ್ವಲ್ಪ ಕಾಲು ಹೋಗಿಬಿಟ್ಟವಾದ್ರು. 1-2 ಕಾಲು ಹಾಕ್ಬೇಕಂತೇಳಿ ಹೇಳಿದೆ. ಆ ಕಾಲು ಹಾಕ್ಲಿಕ್ಕೆ ಬರೋಂಗಿಲ್ಲ ಅಂತೇಳಿದ್ರು. ಆಮೇಲೆ ಪೈಪ್ ಒಂದು ಎಕ್ಸ್ಚೇಂಜ್ ಮಾಡ್ಯಾರ. ಭಾಳ ದಿನದಿಂದ ಐತಲ್ಲ, ಅದಕ್ಕೆ ಒಂದು ಸ್ವಲ್ಪ ರಿಪೇರಿಗೆ ಬಂದೈತಿ. ಏನಿಲ್ಲ ಅಂದ್ರೆ ಒಂದು 10 ವರ್ಷ ಆಯಿತು ಇದು ಗ್ಯಾಸ್ ಸ್ಟವ್ ತೊಗೊಂಡು. ಮೊದಲು ಒಂದು ಸಾರಿ ಮಾಡಿಸಿದ್ದೆ ರೀ. ಬೂರಿ ಭಾಳ ಸಣ್ಣ ಇತ್ತು. ಹಾಗಾಗಿ ಅವಾಗ ಮಾಡಿಸಿದಾಗ ಕರೆಕ್ಟಾಗಿತ್ತು. ಈ ನಡುವೆ ಒಂದು 8 ದಿನ ಐತಿ ಯಾಕೋ ಹಿಂಗಾಗೈತಿ. ಬರ್ನಲ್ ಏನಾದರೂ ಪ್ರಾಬ್ಲಮ್ ಆಗಿರ್ಬೋದು ಅಂತೇಳಿ ಎಕ್ಸ್ಟ್ರಾ ಒಂದು ಬರ್ನಲ್ ನಿಂತು ಅದನ್ನು ಹಾಕಿದೆ. ಅದು ಹಾಕಿದ್ಮೇಲೂ ನಾನು ಆನ್ ಇಟ್ಟಾಗ ಗ್ಯಾಸ್ ಜೋರಿದ್ರಷ್ಟೇ ಉರಿ ಹತ್ತಿರ್ತೈತಿ. ಫುಲ್ ಸ್ಲೋ ಮಾಡಿಬಿಟ್ಟು ಅಂದ್ರೆ ಉರಿನೇ ಆರಿ ಬಿಡ್ಲಾಕತ್ತದ. ಆಮೇಲೆ ನೆನಪಾರಿ ಎಲ್ಲ ಸ್ಮೆಲ್ಲೆಲ್ಲ ಮನೆಯೆಲ್ಲ ಹರಡ್ತೈತಿ. ಸುಮ್ಮನೆ ಯಾಕಂತೆ ರಿಪೇರ್ ಮಾಡಿಸ್ಕೊಂಬರ್ಲಿಕ್ಕೆ ಹೋದೆ, ಆದ್ರೂ ಆಗಲಿಲ್ಲ. ಈ ಕಡೆ ಹುಣ್ಸಿಕಾಯಿ ಹುಣ್ಸಿ ಬೀಜ ಹರಿಯತ್ತೀನಿ ನೋಡ್ರಿ. ಹುಣ್ಸಿಕಾಯಿ ಎಲ್ಲ ತೆಗ್ದಾರ, ಅದ್ರೊಳಗಿನ ಬೀಜ ಅದಾವೆ. ಇವು ಬೀಜ ನಾವು ಹುರ್ಕೊಂಡು ತಿಂತೀವಿ ಮತ್ತು ಹಸಿದ್ನು ತಿಂತಾರೆ. ಹೆಂಗಂದ್ರೆ ನೆನೆ ಹಾಕಿ ತಿನ್ನಬೇಕು. ಒಂದು ಸ್ವಲ್ಪ ಲೊಳೆ ಥರ ಆಗ್ತೈತಿ. ಆಮೇಲೆ ಸಿಪ್ಪೆ ಎಲ್ಲ ತೆಗೆದು ತಿನ್ನಬೇಕು ನೆನೆ ಹಾಕಿ ತಿನ್ನೋದಿದ್ರೆ. ಇದೊಂದು ಸ್ವಲ್ಪ ನಾನು ರೊಟ್ಟಿ ಮಾಡಿದ್ನಲ್ಲ, ರೊಟ್ಟಿ ಮಾಡಿದ್ದೆ ಅದೇ ತವಿ ಖಾಲಿ ಇತ್ತು. ಅದೇ ತವ್ಯಾಗ ಹುರ್ಲಿಕತ್ತೀನಿ ನೋಡ್ರಿ. ಚೆಂದಾಗಿ ಹುರಿಬೇಕು. ಅಂದ್ರೆ ಮ್ಯಾಗಿನ ಸಿಪ್ಪೆ ಬಿಚ್ತಾವೆ, ಇಲ್ಲಾಂದ್ರೆ ಸಿಪ್ಪೆ ಬಿಚ್ಚಂಗಿಲ್ಲ. ಹಲ್ಲ ಗಟ್ಟಿದ್ದವ್ರು ಮಾತ್ರ ತಿನ್ಬೋದು ಹುಣಸೆ ಬೀಜನ. ನೋಡ್ರಿ ಹೆಂಗೆ ಹುರಿದೀನಿ. ಇದು ಕರೆಕ್ಟ್ ಐತಿ. ಈ ರೀತಿಯಾಗಿ ಹುರಿಬೇಕು. ಯಾರ್ಯಾರು ಹುಣಸೆ ಬೀಜ ಹುಣ್ಚಿಕಪ್ಪ ಅಂತೀವಿ ನಾವು, ಯಾರ್ಯಾರು ತಿಂದಿರಿ ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಮತ್ತು ನೆಕ್ಸ್ಟ್ ಮುಂದಿನ ವಿಡಿಯೋ ಮುಂದಿನ ಬ್ಲಾಗ್ದಲ್ಲಿ ಸಿಗ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಈ ವಿಡಿಯೋ ಹೆಂಗದ ಅನ್ನೋದು ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡ್ರಿ. ನೋಡ್ರಿ ಇಲ್ಲಿ ಹೆಂಗೆ ಹುರಿದಿನಲ್ಲ ಕಾಣಿಸ್ತೈತೆ ನೋಡ್ರಿ. ಮ್ಯಾಗಿನ ಸಿಪ್ಪೆ ಎಲ್ಲ ಬಿಚ್ಚಿದ್ರೆ ಈ ಥರ ಆಗಿರ್ತದೆ. ಈ ಥರ ಕರೆಕ್ಟಾಗಿ ಹುರಿಬೇಕು. ಹುರಿಯೋದಿದ್ರೆ ಈಗ ₹1 4 ಅಂಗಡಿಯಾಗೂ ಮಾರ್ಲಕತ್ತಾರೆ. ಇವು ಯಾರೂ ಹಳ್ಳಿ ಒಳಗೆ ಕೇಳಂಗೇ ಇಲ್ಲ. ಅಲ್ಲಿ ಇಲ್ಲಿ ಎಲ್ಲ ಗಿಡದಾಗೆಲ್ಲ ತೆಳಗೆ ಬಿದ್ದೆ ಹಾಳಾಗಿ ಹೋಗ್ತಾವೆ. ಆದರೆ ಇವನು ಉಪ್ಪು ಹಚ್ಚಿ ಮಾರಾಕತ್ತಾರೆ. ಅದು ಉಪ್ಪು ಹಚ್ಚಿ ಹೆಂಗೆ ಹುರಿತಾರ ಗೊತ್ತಿಲ್ಲ ನನಗೆ. ಉಪ್ಪು ಹಚ್ಚಿ ಹುರಿದಿದ್ದಿರ್ತಾವೆ. ಆದರೆ ಹಲ್ಲು ಗಟ್ಟಿ ಇದ್ದವ್ರು ಮಾತ್ರ ತಿನ್ನಬೇಕಿದ್ದು. ಹಂಗಿರ್ತಾವೆ. ಟೈಮ್ ಪಾಸ್ಗಾಗಿ ನಡಿತೈತೆ ನೋಡ್ರಿ ತಿನ್ನೋರಿದ್ರೆ. ಬಾಯ್ ಎಲ್ರಿಗೂ.